ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಸಮರ ಟಿವಿಗೆ ಸ್ವಾಗತ. ಇದೊಂದು ರೀತಿ ನಮ್ಮ ಕಡೆ ನೋಡೋದು ಸಮರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ದರ್ಶನ್ ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದೇ ಆದರೆ ಮಾತ್ರ ನಿಜಕ್ಕೂ ಈತನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗುತ್ತೆ. ಯಾಕೆ ಅಂತಂದರೆ ಮೂಗು ಬಾಯಿ ದೌಡೆನೂ ಕೂಡ ಕತ್ತರಿಸಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಂದರೆ ಮರ್ಮಾಂಗಕ್ಕೆ ಓದಿ ಈತನ ಪರವಾಗಿ ಇನ್ನೂ ಕೆಲವು ಕಿತ್ತೋದು ನನ್ನ ಮಕ್ಕಳು ವಕಾಲತ್ ಹಾಕೊಂಡು ಅವ್ರು ಮಾಡಿಲ್ಲ, ಅವ್ರು ಆ ಥರ ವ್ಯಕ್ತಿ ಅಲ್ಲ ಅಂತ ನೀವೇ ನೋಡೋಕೆ ಹೋಗಿದ್ರೆ ಕೊಲೆ ಆಗೋ ಜಾಗದಲ್ಲಿ ನೋಡೋಕೆ ಹೋಗಿರ್ತೀರಾ? ಇಲ್ಲ ನಾನು ನೋಡೋಕೆ ಹೋಗಿದ್ದೀನ ಅವರೇ ಮಾಡಿದ್ರೆ ಅಂತ ಹೇಳೋದಕ್ಕೆ. ಇಲ್ಲ ಆರೋಪ ಬಂದಿದೆ ಅಂದಮೇಲೆ ಆರೋಪನ ಎದುರಿಸ್ಬೇಕಾಗತ್ತೆ. ಅಲ್ಲಿ ಆ ಮೇಲ್ನೋಟಕ್ಕೆ ಅವ್ರು ಹೇಳಿರೋ ಆರೋಪಿಗಳೆಲ್ಲ ಇವ್ರುಗಳದೇ. ದರ್ಶನ್ ಪವಿತ್ರಗೌಡ ನಿಂತಿದ್ರು, ಅವ್ರು ಮುಂದೆ ನಾವು ಮಾಡಿದ್ದು, ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಅವರು ಅಷ್ಟೇ ಹೊಡೆದಿದ್ದಾರೆ ಅಂತ ಈಗ ಆರೋಪಿಗಳಿಗೆ ಆಗಲೇ ತಪ್ಪೊಪ್ಪಿಗೆ ಮಾಡಿದ್ದಾರೆ. ಮಾಡಿರಬೇಕಾದ್ರೆ ದರ್ಶನು ಇಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ, ನನ್ನ ಮನಸ್ಥಿತಿ ಹೇಗಿರಬೇಕು, ಎಷ್ಟು ವಿಕೃತವಾಗಿರಬೇಕು. ಅವಳು ಇಟ್ಕೊಂಡವಳಿಗೋಸ್ಕರ ಈ ಕೆಲಸಕ್ಕೆ ಅವ್ರು ಇಳಿತಾನೆ, ಒಬ್ಬನ ಜೀವ ತೆಗಿತಾನೆ ಅಂತಂದರೆ ಆ ತಂದೆ ಕಣ್ಣೀರು ನೋಡ್ರಯ್ಯ. ಇನ್ನೂ ದರ್ಶನ್ ಪರ ಮಾತಾಡೋರು ಅವ್ರ ಅಪ್ಪನ ಕಣ್ಣೀರು ನೋಡಿ. ವಯಸ್ಸಿಗೆ ಬಂದು ನಿನ್ನ ಮಗನ ಕಳ್ಕೊಂಡು ಅವನ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತ. ಸುಮ್ಮನೆ ಬಾಯಿಗೆ ಬಂದಂಗೆ ಕುತ್ಕೊಂಡು ಮಾತಾಡೋದು, ಏನೇನು ಬೇಕು ಅದನ್ನು ಹೇಳೋದು. ನಮ್ಮ ದರ್ಶನ್ ಅಂತಿರಲ್ಲ. ಇಲ್ಲಿ ಯಾರು ಅಂತವ್ರು ಅಂತ ಹೇಳ್ತಿಲ್ಲ, ಮಾಡಿದ್ಮೇಲೆ ಗೊತ್ತಾಗೋದು ಅವ್ರ ಬುದ್ಧಿ ಏನು ಅಂತ. ಅವ್ರ ಬುದ್ಧಿ ನಾವಾಗಿರಲ್ವಲ್ಲ, ಇಲ್ಲಾಂದರೆ ಫ್ಯಾನ್ಸ್ ಬುದ್ಧಿ ಆಗಿರಲ್ವಲ್ಲ. ಒಂದು ಮನುಷ್ಯತ್ವ ಇರಬೇಕು ಒಬ್ಬ ಮನುಷ್ಯನ ಜೀವ ತೆಗಿಯೋ ಮುಂಚೆ. ಈ ಥರ ಈ ಮಟ್ಟಿಗೆ ಜೀವ ತೆಕ್ಕೊಂಡು ಅವಳಿಗೋಸ್ಕರ ಇದೊಂದು ಬಂಡವಾಳ.